ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ನಿಮ್ಮ ಮನಸ್ಸನ್ನೇ ಕದಲಿಸುವಂಥದ್ದು. ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯವನ್ನು ಬಹಿರಂಗ ಮಾಡಲಿರುವ ಸಮಯ ಆಗಿದೆ. ನೀವು ಇದುವರೆಗೆ ಅನುಭವಿಸಿದ ಗೊಂದಲಗಳಿಗೆ ಈಗ ಉತ್ತರ ಸಿಗಲಿದೆ. ನೀವು ಬುದ್ಧಿವಂತರು, ಚುರುಕುತನ ಹೊಂದಿರುವವರು, ಎಲ್ಲದರ ಬಗ್ಗೆ ಯೋಚನೆ ಮಾಡುವವರು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಮನಸ್ಸು ಅನೇಕ ದಿಕ್ಕುಗಳಿಗೆ ಹೋಗುತ್ತೆ. ಕೆಲವರು ನಿಮ್ಮ ಈ ಗುಣವನ್ನು ದುರುಪಯೋಗ ಮಾಡಿಕೊಳ್ತಾರೆ. ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಅನ್ನೋದು ಉಂಟು ಮಾಡಿದ್ದಾರೆ. ನಿಮ್ಮ ದಾರಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವು ಗಮನಿಸಿದ್ದೀರಾ? ನೀವು ಒಂದು ಕೆಲಸ ಶುರು ಮಾಡಿದಾಗಲೇ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ನಿಮ್ಮ ಗಮನ ಬೇರೆಡೆಗೆ ತಿರುಗುತ್ತೆ. ನೀವು ಸಂಪೂರ್ಣವಾಗಿ ಒಂದು ಗುರಿಯ ಮೇಲೆ ಕೇಂದ್ರೀಕರಿಸಲು ಸಾಧ್ಯ ಆಗೋದಿಲ್ಲ. ಇದಕ್ಕೆ ಕಾರಣ ಕೇವಲ ನಿಮ್ಮ ಮನಸ್ಸಲ್ಲ, ನಿಮ್ಮ ಸುತ್ತಲೂ ಇರುವ ಕೆಲವು ಜನರ ನಕಾರಾತ್ಮಕ ಪ್ರಭಾವವು ಕೂಡ ಆಗಿರುತ್ತೆ. ಫ್ರೆಂಡ್ಸ್, ನೀವು ಯಾರಿಗೂ ಕೆಡುಕು ಮಾಡಿಲ್ಲ. ನೀವು ಸದಾ ನಗುತ್ತಾ ಮಾತನಾಡುವವರು, ಎಲ್ಲರೊಂದಿಗೆ ಬೆರೆಯುವವರು. ಆದರೆ ಕೆಲವರು ನಿಮ್ಮ ಸ್ನೇಹವನ್ನೇ ನಾಟಕವಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಹಿಂದೆ ಮಾತಾಡಿದ್ದಾರೆ, ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಏಪ್ರಿಲ್ ತಿಂಗಳಲ್ಲಿ 3 ಜನರ ನಿಜ ಸ್ವರೂಪ ನಿಮಗೆ ಗೊತ್ತಾಗುತ್ತೆ. ಅವರ ಹೆಸರುಗಳ ಮೊದಲ ಅಕ್ಷರ ನಿಮಗೆ ಒಂದು ಸೂಚನೆ ನೀಡುತ್ತೆ. ಮೊದಲ ವ್ಯಕ್ತಿಯ ಹೆಸರು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಎರಡನೇ ವ್ಯಕ್ತಿಯ ಹೆಸರು ಆರ್ ಅಕ್ಷರದಿಂದ, ಮೂರನೇ ವ್ಯಕ್ತಿಯ ಹೆಸರು ಟಿ ಅಕ್ಷರದಿಂದ ಆರಂಭವಾಗುತ್ತೆ. ಈ ಜನ ನಿಮ್ಮ ಜೀವನದಲ್ಲಿ ಗೊಂದಲ ಮತ್ತು ಅಡ್ಡಿ ಉಂಟು ಮಾಡ್ತಾ ಇರುವವರು. ಇವರು ನಿಮ್ಮ ಹತ್ತಿರದ ಸ್ನೇಹಿತರಾಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಇರುವವರಾಗಿರಬಹುದು, ಅಥವಾ ನಿಮ್ಮ ಜೊತೆ ದಿನನಿತ್ಯ ಮಾತನಾಡುವವರು ಆಗಿರಬಹುದು. ನೀವು ಇವರನ್ನು ಸಂಪೂರ್ಣವಾಗಿ ನಂಬಿದ್ದೀರಾ. ಆದರೆ ಈಗ ನಿಮ್ಮ ಕಣ್ಣು ತೆರೆದುಕೊಳ್ಳುವ ಸಮಯ ಬಂದಿದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ನಿಮ್ಮ ಮನಸ್ಸು ಸ್ಥಿರವಾಗುತ್ತೆ. ನೀವು ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದು ನಿಮಗೆ ತಿಳಿಯುತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ಕೂಡ ನಿಧಾನವಾಗಿ ಸುಧಾರಣೆ ಕಾಣ್ತೀರಾ. ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಆದರೆ ಒಂದು ಮುಖ್ಯ ಸಲಹೆ, ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ. ಅನಗತ್ಯ ಜನರಿಂದ ದೂರ ಇರಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಶಕ್ತಿ ತುಂಬ ದೊಡ್ಡದು. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ ಆರಂಭವಾಗಿದೆ. ನಿಮ್ಮ ಶತ್ರುಗಳನ್ನು ಗುರುತಿಸಿ, ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ಕೊನೆಯಲ್ಲಿ ಒಂದು ವಿನಂತಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಸರಸ್ವತಿ ದೇವಿ ಅಂತ ಬರೀರಿ. ನಿಮ್ಮ ಜ್ಞಾನ ಮತ್ತು ಯಶಸ್ಸು ಹೆಚ್ಚಾಗುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.